ನಮಸ್ಕಾರ ಸ್ನೇಹಿತರೆ, ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಈ ದೇವತೆ ಪ್ರತಿದಿನ ರಾತ್ರಿ 1 ಗಂಟೆಗೆ ನಿಮ್ಮ ಮನೆಗೆ ಬರುತ್ತಿದ್ದಾಳೆ. ನಿಮ್ಮಿಂದ ಏನನ್ನು ಕೇಳುತ್ತಿದ್ದಾಳೆ? ಅವರ ಬೇಡಿಕೆಯನ್ನು ಪೂರೈಸಿ. ಸ್ನೇಹಿತರೆ, ರಾತ್ರೋರಾತ್ರಿ ಶ್ರೀಮಂತರಾಗುತ್ತೀರಿ. ನೀವು ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ ಅದೇ ಯಾರೊಬ್ಬ ಪ್ರೀತಿ ಬೇಕಿದ್ದರೂ, ಹಣ ಸಂಪತ್ತು ಬೇಕಿದ್ದರೂ, ದೊಡ್ಡ ಬಂಗಲೆ ಬೇಕಿದ್ದರೂ, ಸ್ನೇಹಿತರೆ ನೆಮ್ಮದಿ ಬೇಕಿದ್ದರೂ, ಸಾಲದಿಂದ ಮುಕ್ತಿ ಬೇಕಿದ್ದರೂ ಎಲ್ಲವೂ ಸಿಗುತ್ತದೆ. ಆದರೆ ನೀವು ಈ ದೇವತೆಯ ಈ ಬೇಡಿಕೆಯನ್ನು ಪೂರೈಸದಿದ್ದರೆ ಹಾಳಾಗುವುದರಿಂದ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ಜೀವನದ ದ್ವಾರವು ಈ ದೇವತೆಯ ಕೈಯಲ್ಲಿದೆ. ಒಂದು ವೇಳೆ ಕೋಪಗೊಂಡರೆ ದ್ವಾರವು ಮುರಿಯಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ. ಕೊನೆಗೆ ಈ ದೇವತೆ ಯಾರು ನೀವು ತಿಳಿದುಕೊಂಡಾಗ ನಿಮ್ಮ ಕಣ್ಣುಗಳಿಂದಲೂ ಸಂತೋಷದ ಕಣ್ಣೀರು ಬರುತ್ತದೆ, ನಿಮ್ಮ ಎದೆಯು. ಏಕೆಂದರೆ ನಿಮ್ಮ ಮನೆಗೆ ಪ್ರತಿದಿನ ಈ ರಾತ್ರಿ ದೇವತೆ ಪ್ರವೇಶಿಸುತ್ತಾಳೆ. ಇದುವರೆಗೂ ನೀವು ತಿಳಿದಿಲ್ಲ. ಸ್ನೇಹಿತರೆ, ನೀವು ತಿಳಿದುಕೊಂಡಾಗ ನೀವು ಕೂಡ ಕೇಳಿ ಆಶ್ಚರ್ಯಪಡುತ್ತೀರಿ. ಎಂದರೆ ಸ್ನೇಹಿತರೆ, ಈ ದೇವತೆ ಕೆಲವೊಮ್ಮೆ ಹಾವಿನ ರೂಪದಲ್ಲಿ, ಕೆಲವೊಮ್ಮೆ ನಾಗದೇವತೆಯ ರೂಪದಲ್ಲಿ, ಕೆಲವೊಮ್ಮೆ ಚಿಕ್ಕ ಮಗುವಿನ ರೂಪದಲ್ಲಿ, ಯಾವುದೋ ಜೀವ ಜಂತುವಿನ ರೂಪದಲ್ಲಿ ನಿಮ್ಮ ಮನೆಗೆ ನಿರಂತರವಾಗಿ ಬರುತ್ತಾಳೆ. ಮತ್ತು ನೀವು ಸ್ನೇಹಿತರೆ ಇದು ಯಾರು ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ದೇವತೆ ನಿಮಗೆ ತುಂಬಾ ಸಂಕೇತಗಳನ್ನು ಕೊಡುತ್ತಿದ್ದಾಳೆ. ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಯ ಸಂಕೇತಗಳು ನಿಮಗೆ ಸಿಗುತ್ತಿವೆ. ಈ ದೇವತೆಯನ್ನು ನೀವು ಗುರುತಿಸಿಕೊಂಡರೆ ಸ್ನೇಹಿತರೆ, ನಿಮ್ಮ 7 ತಲೆಮಾರುಗಳು ಕುಳಿತಲ್ಲೇ ತಿಂದರೂ ಕರಗುವುದಿಲ್ಲ. ಭಯಾನಕ ಪಿತೃದೋಷವು ಮುಗಿದು ಹೋಗುತ್ತದೆ. ಶನಿ, ರಾಹು, ಕೇತು ಯಾರಿಗೂ ನಿಮ್ಮನ್ನು ಸ್ನೇಹಿತರೆ ಹಾಳು ಮಾಡುವ ಧೈರ್ಯವಿರುವುದಿಲ್ಲ. ಯಾರು ನಿಮ್ಮನ್ನು ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ಹಾಗಾದರೆ ಕೊನೆಗೆ ಈ ದೇವತೆ ಯಾರು? ಈ ವಿಡಿಯೋದಲ್ಲಿ ನಾನು ಎಲ್ಲ ಮಾಹಿತಿಗಳನ್ನು ನಿಮಗೆ ವಿಸ್ತಾರವಾಗಿ ಹೇಳುತ್ತೇನೆ. ಒಂದು ಮಾತು ಸ್ನೇಹಿತರೆ, ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಕಳೆದ ಸ್ವಲ್ಪ ಸಮಯದಿಂದ ಈ ದೇವತೆ ನಿಮ್ಮ ಮೇಲೆ ಕೋಪಗೊಂಡಾಗಿನಿಂದ ತೊಂದರೆಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಿವೆ ಎಂದು ನನಗೆ ಗೊತ್ತು. ಇದ್ದಕ್ಕಿದ್ದಂತೆ ನಿಮ್ಮ ಎಲ್ಲ ಕೆಲಸಗಳು ಹಾಳಾಗುವುದನ್ನು ನೀವು ಕೂಡ ನೋಡಿರಬೇಕು. ಸಾಲ ಹೆಚ್ಚಾಗುತ್ತಿದೆ, ರಾತ್ರಿ ನಿದ್ದೆ ಬರುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಈ ದೇವತೆ ನಿಮ್ಮಿಂದ ಏನನ್ನೂ ಕೇಳುತ್ತಿದ್ದಾಳೆ ಮತ್ತು ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನಿಮಗೆ ಅನಿಸುತ್ತದೆ, ನನ್ನನ್ನು ಶನಿದೇವರು ಕಾಡುತ್ತಿದ್ದಾರೆ ಎಂದು, ರಾಹುಕೇತು ಕಾಡುತ್ತಿದ್ದಾರೆ ಅಲ್ಲವೇ? ಈ ದೇವತೆಯ ಕೃಪೆ ಸಿಕ್ಕರೆ ಸ್ನೇಹಿತರೆ, ನಿಮ್ಮ 9 ಗ್ರಹಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತವೆ. ನಿಮ್ಮ ಎಲ್ಲ ಪಾಪಗ್ರಹಗಳು ನಿಮ್ಮ ಮೇಲೆ ಕೃಪೆ ಸುರಿಸಲು ಪ್ರಾರಂಭಿಸುತ್ತವೆ. ಹಾಗಾದರೆ ಆ ದೇವತೆ ಯಾರು? ಇಂದಿನ ಈ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ಹೇಳುತ್ತೇನೆ. ಬನ್ನಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಎಲ್ಲ ವಿಷಯಗಳು ಸಂಪೂರ್ಣವಾಗಿ ನಿಜವಾಗಲಿವೆ. ಮೊದಲು ವಿಡಿಯೋಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶುದ್ಧ ಮನಸ್ಸಿನಿಂದ ನಿಜವಾದ ಶ್ರದ್ಧೆಯಿಂದ 3 ಬಾರಿ ಜೈ ಶನಿದೇವ ಎಂದು ಖಂಡಿತ ಬರೆಯಿರಿ ಮತ್ತು ಜೈ ಮಾತಾದಿ ಎಂದು ಕೂಡ ಬರೆಯಿರಿ. ಎಲ್ಲ ಹಾಳಾದ ಕೆಲಸಗಳು ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿಯೂ ಅನೇಕ ದೇವತೆಗಳು ವಾಸಿಸುತ್ತಿದ್ದಾರೆ. ಪ್ರತಿಕೂಲದ ಮೇಲೆ ಅವರ ಕುಲದೇವಿಯ ವಾಸವಿರುತ್ತದೆ. ಪ್ರತಿಕೂಲ ಅವರ ರಕ್ಷಣೆಯನ್ನು ಅವರ ಕುಲದೇವಿ ಮಾಡುತ್ತಿದ್ದಾರೆ. ಅವರ ಕುಲದೇವರು ಅವರ ಕುಲದ ರಕ್ಷಣೆ ಮಾಡುತ್ತಾರೆ. ಆದರೆ ಇಡೀ ಕುಟುಂಬದ ರಕ್ಷಣೆಯನ್ನು ಯಾರು ಮಾಡುತ್ತಾರೆ? ಕುಲದೇವಿ ಮತ್ತು ಕುಲದೇವರು. ಅದೇ ರೀತಿ ಪಿತೃದೇವತೆಗೂ ಇರುತ್ತಾರೆ. ಅದೇ ಸ್ನೇಹಿತರೆ, ನಮ್ಮ ಅಜ್ಜ ಮುತ್ತಜ್ಜರು ಈಗ ನಮ್ಮ ಜೊತೆ ಇರುವುದಿಲ್ಲ. ಅವರು ಈಗ ಸ್ವರ್ಗವಾಸಿಗಳಾಗಿರುತ್ತಾರೆ, ಭಗವಂತನಿಗೆ ಪ್ರಿಯರಾಗಿರುತ್ತಾರೆ. ಅವರನ್ನು ನಾವು ನಮ್ಮ ಪಿತೃದೇವತೆಗಳು ಎಂದು ಕರೆಯುತ್ತೇವೆ. ಮತ್ತು ಇದಲ್ಲದೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿಯೂ ನಮ್ಮ ಇಷ್ಟ ದೇವತೆಗಳಿರುತ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿಯೂ ಅನೇಕ ರೀತಿಯ ದೇವತೆಗಳಿರುತ್ತಾರೆ. ನಮ್ಮ ಜೀವನದ ಆಹಾರ ಮತ್ತು ಜೀವನದ ಸುಖ ದುಃಖ ಎಲ್ಲವೂ ಅವರ ಕೈಯಲ್ಲಿರುತ್ತದೆ. ಅವರು ಯಾವುದನ್ನು ಬಯಸುತ್ತಾರೋ ಅದು ನಮಗೆ ಸಿಗುತ್ತದೆ. ಸ್ನೇಹಿತರೆ, ಅವರು ಬಯಸಿದರೆ ದುಃಖ ಸಿಗುತ್ತದೆ, ಅವರು ಬಯಸಿದರೆ ಸುಖ ಸಿಗುತ್ತದೆ, ಅವರು ಬಯಸಿದರೆ ನಮ್ಮ ಎಲ್ಲ ಕನಸುಗಳು ನೆರವೇರುತ್ತವೆ. ಅದರಿಂದಲೇ ನಾವು ಜೀವನದಲ್ಲಿ ಶ್ರಮಿಸುತ್ತೇವೆ, ಶ್ರಮದ ಫಲ ಸಿಗುತ್ತದೆ. ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ಜೀವನದ ದ್ವಾರವು ಈ ದೇವತೆಗಳ ಕೈಯಲ್ಲಿರುತ್ತದೆ. ಈ ದೇವತೆಗಳು ನಮ್ಮ ಮೇಲೆ ಪ್ರಸನ್ನರಾದರೆ ಆಮೇಲೆ ಈ ಗ್ರಹಗಳು ನಾವು ನೋಡುವ ಅಗತ್ಯವಿಲ್ಲ. ಕೇವಲ ಈ ದೇವತೆಗಳನ್ನು ಪ್ರಸನ್ನಗೊಳಿಸಬೇಕು. ಏಕೆಂದರೆ 9 ಗ್ರಹಗಳು ಎಷ್ಟು ಅಸ್ವಸ್ಥವಾಗಿದ್ದರೂ ಅವೆಲ್ಲವೂ ನಮಗೆ ಶುಭ ಫಲಗಳನ್ನು ಕೊಡಲು ಪ್ರಾರಂಭಿಸುತ್ತವೆ. ನಮ್ಮ ಮೇಲೆ ಪಿತೃದೇವತೆ, ಕುಲದೇವಿ ಮತ್ತು ಕುಲದೇವ ಅವರ ಕೃಪೆ ಇದ್ದಾಗ, ಕುಂಭರಾಶಿಯವರೇ, ನಿಮ್ಮ ಮೇಲೆ ಯಾವುದೇ ದೇವತೆಯ ಕೃಪೆ ಇದ್ದರೆ ನಿಮ್ಮ ಸ್ನೇಹಿತರೆ ಕುಲದೇವಿ, ಕುಲದೇವರು, ನಿಮ್ಮ ಪಿತೃದೇವರು, ಈ 3 ದೇವತೆಗಳಿಂದಾಗಿ ನಿಮ್ಮ ಜೀವನ ಸ್ನೇಹಿತರೆ ಜೋಡಿಸಲ್ಪಟ್ಟಿದೆ. ಹಾಗಾದರೆ ಬನ್ನಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕಳೆದ ಸ್ವಲ್ಪ ಸಮಯದಿಂದ ನಾನು ನೋಡುತ್ತಿದ್ದೇನೆ, ನಿಮಗೆ ಶನಿಯ ಸಾಡೆ ಬಂದಾಗಿನಿಂದ ಮತ್ತು ರಾಹು ನಿಮ್ಮ ಲಗ್ನದಲ್ಲಿ ಕುಳಿತಿದ್ದಾನೆ. ಇಷ್ಟವಿಲ್ಲದಿದ್ದರೂ ಕೆಲವು ತಪ್ಪುಗಳನ್ನು ನೀವು ಮಾಡಬೇಕಾಯಿತು. ಬಾಗಬಾರದ ಜಾಗದಲ್ಲಿ ಬಾಗಬೇಕಾಯಿತು. ನಿಮ್ಮ ಕನಸುಗಳಿಗೆ ಬಲಿ ಕೊಡಬೇಕಾಯಿತು. ನೀವು ಮಾಡಲು
ಇಷ್ಟಪಡದ ಕೆಲಸಗಳನ್ನು ಮಾಡಬೇಕಾಯಿತು. ಕೆಲವು ಕೆಟ್ಟ ಕರ್ಮಗಳೇ ಇರಲಿ, ಯಾರದೋ ಮನಸ್ಸನ್ನು ನೋಯಿಸುವುದೇ ಇರಲಿ ಸ್ನೇಹಿತರೆ, ಮಾಡಬೇಕಾಯಿತು. ಆದರೆ ಸ್ನೇಹಿತರೆ, ಈ ತಪ್ಪುಗಳಿಂದಾಗಿ ನಿಮ್ಮ ಕುಲದೇವಿ ಮತ್ತು ಕುಲದೇವರು ಕೂಡ ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ. ರಾತ್ರಿ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಎಚ್ಚರವಾಗುತ್ತಿರುವುದನ್ನು ನೀವು ಗಮನಿಸಿರಬಹುದು. ಬೆವರುತ್ತಾ ನೀವು ಎಚ್ಚರಗೊಳ್ಳುತ್ತೀರಿ. ಆಗುತ್ತಿದ್ದ ಕೆಲಸಗಳು ಹಾಳಾಗಲು ಪ್ರಾರಂಭಿಸಿವೆ. ನಮ್ಮ ತಲೆಯ ಮೇಲಿಂದ ದೇವಿ ದೇವರಾದ ಕೈ ತೆಗೆದಂತೆ ಆಗಿದೆ. ಸ್ನೇಹಿತರೆ, ಒಂದು ನಿಶ್ಚಿತ, ಈ ದೇವತೆ ನಿಮ್ಮಿಂದ ಒಂದು ವಿಷಯವನ್ನು ಕೇಳುತ್ತಿದ್ದಾಳೆ ಮತ್ತು ಆ ವಸ್ತುವನ್ನು ನೀವು ಕೊಟ್ಟರೆ ಸ್ನೇಹಿತರೆ, ಈಗ ನಿಮಗೆ ವಿರುದ್ಧವಾಗಿರುವ ಈ ಎಲ್ಲ ಗ್ರಹಗಳು ನಿಮ್ಮ ಪರವಾಗಿರುತ್ತವೆ. ಹಾಗಾದರೆ ಯಾರು ಆ ದೇವತೆ? ಏನು ಕೇಳುತ್ತಿದ್ದಾಳೆ? ಎಲ್ಲ ವಿಷಯಗಳನ್ನು ನಾನು ಹೇಳುತ್ತೇನೆ. ಮೊದಲು ಮಾತನಾಡೋಣ. ನಿಮ್ಮ ಪಿತೃದೇವತೆಗಳ ಬಗ್ಗೆ ಹೇಳುತ್ತೇನೆ, ಏಕೆಂದರೆ ಕುಂಭರಾಶಿಗೆ ಅತ್ಯಂತ ಮುಖ್ಯವಾದದ್ದು ಪಿತೃದೇವರು. ಪಿತೃದೇವರು ಯಾರು? ನಾನು ನಿಮಗೆ ಹೇಳುತ್ತೇನೆ. ಪಿತೃದೇವರು ನಮ್ಮ ಪೂರ್ವಜರು. ಅವರಿಂದಾಗಿ ನಮ್ಮ ವಂಶ ಮುಂದೆ ಬೆಳೆದಿದೆ. ನಮ್ಮ ಸಂಪ್ರದಾಯಗಳಲ್ಲಿ ನಂಬಲಾಗಿದೆ. ಸ್ನೇಹಿತರೆ, ಪೂರ್ವಜರ ಆಶೀರ್ವಾದವು ಕುಟುಂಬದ ಅಭಿವೃದ್ಧಿ, ಸಂತಾನ, ಸುಖ, ಶಾಂತಿ, ವಂಶದ ರಕ್ಷಣೆಯಲ್ಲಿ ತುಂಬಾ ಸಹಾಯಕವಾಗಿರುತ್ತದೆ. ಸ್ನೇಹಿತರೆ, ನಮ್ಮ ಪಿತೃಗಳು ನಮ್ಮ ಮೇಲೆ ಪ್ರಸನ್ನರಾದರೆ ನಮ್ಮ ಕೆಲಸಗಳಲ್ಲಿ ನಮಗೆ ಪದೇ ಯಶಸ್ಸು ಸಿಗುತ್ತದೆ. ಗಂಟೆಗಳಲ್ಲಿ ಆಗಬೇಕಾದ ಕೆಲಸಗಳು ಕ್ಷಣದಲ್ಲಿ ಆಗುತ್ತದೆ ಮತ್ತು ಒಂದೇ ಬಾರಿಗೆ ಮನುಷ್ಯನಿಗೆ ಕೆಲಸ ಸಿಗುತ್ತದೆ, ಬಡ್ತಿ ಸಿಗುತ್ತದೆ, ಆಹಾರ ಅಭಿವೃದ್ಧಿಯಾಗಲು ಶುರುವಾಗುತ್ತದೆ, ಮದುವೆಯಾಗುವ ಜಾಗವೇ ಆಗಿರುತ್ತದೆ. ಮಕ್ಕಳಿಗೆ ಅಲ್ಲಿ ಯಾವುದೇ ವಸ್ತುವಿನ ಕೊರತೆ ಇರುವುದಿಲ್ಲ. ಸಂತಾನದಲ್ಲಿ ಅಭಿವೃದ್ಧಿಯಾಗುತ್ತದೆ. ಶಿಕ್ಷಣದಲ್ಲೂ ಸಹಾಯ ಸಿಗುತ್ತದೆ. ಮಕ್ಕಳು ವಿಧೇಯರಾಗಿರುತ್ತಾರೆ. ಮಾದಕ ಚಟವು ದೂರವಿರುತ್ತದೆ. ಕುಟುಂಬದಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ರಾತ್ರಿ ಯಾವುದೇ ತೊಂದರೆ ಇರುವುದಿಲ್ಲ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿರುತ್ತದೆ. ಆದರೆ ಸ್ನೇಹಿತರೆ, ಅದೇ ವೇಳೆ ಅಪ್ರಸನ್ನರಾದರೆ, ಅಂದರೆ ಪಿತೃಗಳ ಕೃಪೆ ಇಲ್ಲದಿದ್ದರೆ ಸ್ನೇಹಿತರೆ, ನಮ್ಮ ಕೆಲಸಗಳು ಯಾವುದೇ ಕಾರಣವಿಲ್ಲದೆ ನಿಂತು ಹೋಗುತ್ತವೆ. ಅಂದರೆ ಶ್ರಮವಿರುತ್ತದೆ, ಆದರೆ ಯಶಸ್ಸು ಸಿಗುವುದಿಲ್ಲ. ನಮ್ಮ ಬಾಯಿಗೆ ಬಂದ ತುತ್ತು ನಮಗೆ ಸಿಗುವುದಿಲ್ಲ. ಕುಟುಂಬದಲ್ಲಿ ಜಗಳವಾಗುತ್ತದೆ. ಅಣ್ಣ ತಮ್ಮಂದಿರು ಜಗಳವಾಡಿ ಕುಟುಂಬ ಒಡೆದು ಹೋಗುತ್ತದೆ. ಆರ್ಥಿಕ ಸ್ಥಿರತೆ ಇರುವುದಿಲ್ಲ. ಕೆಲಸ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದ್ದರೂ ಕೂಡ ಮುಗಿದು ಹೋಗುತ್ತವೆ. ಮದುವೆಯಾಗಲಿ ಅಥವಾ ಸಂತಾನವಾಗಲಿ, ಇವುಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲೂ ತುಂಬಾ ವಿಳಂಬವಾಗುತ್ತದೆ ಸ್ನೇಹಿತರೆ. ಆದರೆ ಪಿತೃಗಳು ಏನು ಬಯಸುತ್ತಾರೆ ಅದನ್ನು ನಾನು ಹೇಳುತ್ತೇನೆ. ಪಿತೃಗಳು ಬಯಸುವುದು ಪೂರ್ವಜರ ಗೌರವವಾಗಬೇಕು. ಯಾವ ಗೌರವ? ಪೂರ್ವಜರ ಗೌರವವಾಗಬೇಕು. ಅವರು ನಮ್ಮಿಂದ ಇದನ್ನೇ ಬಯಸುತ್ತಾರೆ. ಈಗ ನಮ್ಮ ಬಳಿ ಇಲ್ಲದವರನ್ನು ನಾವು ಗೌರವಿಸಬೇಕು, ಶ್ರಾದ್ದ ಮಾಡಬೇಕು, ದರ್ಪಣ ಕೊಡಬೇಕು, ದಾನ ಪುಣ್ಯ ಮಾಡಬೇಕು. ಸ್ನೇಹಿತರೆ, ನೀವು ಇದನ್ನು ಮಾಡುತ್ತಿರಬಹುದು, ಆದರೆ ಗಮನವಿರಲಿ, ಅತ್ಯಂತ ಮುಖ್ಯವಾದದ್ದು ಏನೆಂದರೆ, ಅಜ್ಜಿ ಯಾರು? ಅವರು ಈಗ ಇಲ್ಲ, ಆದರೆ ನಿಮ್ಮ ಅಜ್ಜಿ ಬಳಿ ಇದ್ದಾರೆ. ಹಾಗಾದರೆ ನೀವು ಏನು ಮಾಡಬೇಕು ನೋಡಿ. ಅಜ್ಜನ ಜೊತೆ ಅಜ್ಜಿ ಇರುತ್ತಾರೆ. ಹಾಗಾಗಿ ಈಗ ಅಜ್ಜಿಗೆ ತೊಂದರೆಯಾಗಬಾರದು. ಅಜ್ಜಿಗೆ ತೊಂದರೆಯಾದರೆ ಅಜ್ಜ ಅವರು ಎಲ್ಲಿದ್ದಾರೋ ಅಲ್ಲಿ ಸ್ನೇಹಿತರೆ, ಅವರು ಕೂಡ ಸಂತೋಷವಾಗಿರುವುದಿಲ್ಲ. ಇಲ್ಲಿ ಅವರು ಕೂಡ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ. ಅದಕ್ಕಾಗಿಯೇ ನಾನು ಹೇಳುತ್ತಿರುವುದು, ಅವರಿಗೆ ಸಂಬಂಧಿಸಿದ ಯಾವುದಾದರೂ ವಸ್ತು ಇದ್ದರೆ ಅದನ್ನು ಸಂತೋಷಪಡಿಸಿ. ಅಜ್ಜಿ ಸಂತೋಷವಾಗಿದ್ದರೆ ಅಜ್ಜ ಕೂಡ ಸಂತೋಷವಾಗಿರುತ್ತಾರೆ. ನಾನು ಸರಳ ಭಾಷೆಯಲ್ಲಿ ಇದನ್ನು ಅರ್ಥ ಮಾಡಿಸಿದ್ದೇನೆ. ಹಾಗಾಗಿ ಹೀಗಾಗುತ್ತದೆ. ನಮ್ಮ ಪೂರ್ವಜರಿಗೆ ಏನು ಇಷ್ಟ? ನಮ್ಮ ಮಕ್ಕಳು ತುಂಬಾ ಇಷ್ಟ. ಅಂದರೆ ಕುಟುಂಬದ ಚಿಕ್ಕ ಚಿಕ್ಕ ಮಕ್ಕಳು ಪೂರ್ವಜರಿಗೆ ತುಂಬಾ ಇಷ್ಟವಾಗುತ್ತಾರೆ. ಅಂದರೆ ಪೂರ್ವಜರ ಅಂಶ ಅವರಲ್ಲಿರುತ್ತದೆ. 15 ವರ್ಷದ ಕೆಳಗಿನ ಎಷ್ಟು ಮಕ್ಕಳು ಇರುತ್ತಾರೋ ಅವರೆಲ್ಲರಲ್ಲಿ ನಮ್ಮ ಕುಲದ ಹೃದಯವಿರುತ್ತದೆ ಎಂದು ತಿಳಿಯಿರಿ. ಮಕ್ಕಳು ಸಂತೋಷವಾಗಿದ್ದರೆ ಸ್ನೇಹಿತರೆ, ಪಿತೃಗಳು ಸಂತೋಷವಾಗಿರುತ್ತಾರೆ. ಆದ್ದರಿಂದ ಮಕ್ಕಳನ್ನು ಸಂತೋಷಪಡಿಸುವ ಬಗ್ಗೆ ಯೋಚಿಸಿ. ಮಕ್ಕಳು ಜಾಸ್ತಿ ಅಳಬಾರದು. ಮಕ್ಕಳ ಮೇಲೆ ಜಾಸ್ತಿ ನಿರ್ಬಂಧ ಹಾಕಬೇಡಿ. ಇನ್ನು ಗಮನದಲ್ಲಿಟ್ಟುಕೊಳ್ಳಿ, ಅಗತ್ಯವಿರುವವರಿಗೆ ಸಹಾಯ ಮಾಡಬೇಕು. ನೀವು ಪ್ರತಿ ಅಮಾವಾಸ್ಯೆಯ ದಿನ ದಾನ ಪುಣ್ಯ ಮಾಡುತ್ತಿರಬೇಕು. ಕುಟುಂಬದಲ್ಲಿ ಸದಾಚಾರ ಇರಬೇಕು. ಹಿರಿಯರನ್ನು ಗೌರವಿಸುತ್ತಿರಬೇಕು. ಇದನ್ನೇ ನಿಮ್ಮ ಪಿತೃದೇವತೆಗಳು ಬಯಸುತ್ತಾರೆ. ಹಾಗೆ ಸ್ನೇಹಿತರೆ, ಅತ್ಯಂತ ದೊಡ್ಡ ವಿಷಯವೇನೆಂದರೆ, ಪಿತೃದೇವತೆಗಳು ನಿಮ್ಮ ಮನೆಗೆ ಹಾಗಾಗಿ ಬರುತ್ತಾರೆ. ಸ್ನೇಹಿತರೆ, ಅವರ ರಕ್ಷಣೆ ಯಾವಾಗಲೂ ಇರುತ್ತದೆ. ಅವರು ಏನು ಕೇಳುತ್ತಾರೋ ಅದನ್ನು ಅವರಿಗೆ ಕೊಟ್ಟರೆ ಅವರು ಪ್ರಸನ್ನರಾಗುತ್ತಾರೆ. ಈಗ ನಾನು ಯಾರ ಬಗ್ಗೆ ಮಾತನಾಡುತ್ತೇನೆ? ದೇವತೆಯ ಬಗ್ಗೆ. ಇದರ ನಂತರ ಸ್ನೇಹಿತರೆ, ಕುಲದೇವಿಯ ಬಗ್ಗೆ. ಅತ್ಯಂತ ದೊಡ್ಡ ದೇವರು ಕುಲದೇವರು. ಸ್ನೇಹಿತರೆ ನೋಡಿ, ಕುಲದೇವರು ಎಂದರೆ ಯಾವುದೇ ಕುಟುಂಬ ಅಥವಾ ವಂಶದ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ನಿಮ್ಮ ಕುಟುಂಬವನ್ನು ಯಾರು ರಕ್ಷಿಸುತ್ತಾರೆ? ಕುಲದೇವರು. ನಾವು ಸ್ನೇಹಿತರೆ ನೋಡಿ, ಪ್ರತಿದಿನ ಯಾರಾದರೂ ಎಲೆಕ್ಟ್ರಿಕ್ ಕೆಲಸ ಮಾಡುತ್ತಿದ್ದಾರೆ, ಯಾರಾದರೂ ವಾಹನ ಓಡಿಸುತ್ತಿದ್ದಾರೆ, ಯಾರಾದರೂ ಮೆಟ್ಟಿಲುಗಳಿಂದ ಇಳಿಯುತ್ತಿದ್ದಾರೆ. ಯಾರಿಗೂ ಅವರನ್ನು ರಕ್ಷಿಸುವ ಧೈರ್ಯವಿರುವುದಿಲ್ಲ. ನಮ್ಮನ್ನು ಯಾರಾದರೂ ರಕ್ಷಿಸುತ್ತಿದ್ದಾರೆ. ಅಪಘಾತದಿಂದ ಯಾರಾದರೂ ಉಳಿಸುತ್ತಿದ್ದಾರೆ.
ಘಟನೆಯಿಂದ ಉಳಿಸುತ್ತಿದ್ದಾರೆ. ಅವರು ನಮ್ಮ ಕುಲದೇವರು. ಅವರ ಕೃಪೆ ಇದ್ದರೆ ನಾವು ಬದುಕುತ್ತೇವೆ. ನೀವು ನೋಡಿರಬಹುದು, ಯಾವುದೋ ವ್ಯಕ್ತಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ. ಆದರೆ ಆಟೋ ಬಂತು ಅಥವಾ ಯಾವುದೋ ವಾಹನ ಬಂದು ಡಿಕ್ಕಿ ಹೊಡೆದು ಆ ವ್ಯಕ್ತಿ ನಡೆಯುತ್ತಾ ನಡೆಯುತ್ತಾ ಭಗವಂತನಿಗೆ ಪ್ರಿಯನಾದ. ಏಕೆಂದರೆ ಆ ವ್ಯಕ್ತಿಯ ಮೇಲೆ ಅವನ ಕುಲದೇವರು ಮತ್ತು ಕುಲದೇವಿಯ ಕೃಪೆ ಇದ್ದರೆ ಅವನು ಬದುಕುತ್ತಿದ್ದ. ನಾವು ಇದನ್ನು ನೋಡಿದ್ದೇವೆ. ಸ್ನೇಹಿತರೆ, ಯಾವುದೋ ವ್ಯಕ್ತಿ ತುಂಬಾ ವೇಗವಾಗಿ ಕಾರಿನಲ್ಲಿ ಹೋಗುತ್ತಿದ್ದ. ಅಪಘಾತದಿಂದ ತಪ್ಪಿಸಿಕೊಂಡ. ಮನುಷ್ಯ ಕೂದಲೆಳೆ ಅಂತರದಲ್ಲಿ ಬದುಕಿದ. ಯಾರಾದರೂ ಟ್ರಕ್ ಕೆಳಗೆ ಬಿದ್ದರೂ ಸತ್ತಿಲ್ಲ. ಅವನ ಕೂದಲು ಕೂಡ ಉದುರಲಿಲ್ಲ. ಏಕೆಂದರೆ ಕುಲದೇವರ ಕೃಪೆ ಅವನ ಮೇಲಿತ್ತು. ಸ್ನೇಹಿತರೆ, ಹೀಗೆ ಆಗುತ್ತದೆ. ಕೃಪೆ ಇರುವುದು ಮತ್ತು ಇಲ್ಲದಿರುವುದು. ಕೃಪೆ ಇದ್ದರೆ ಮನುಷ್ಯನ ಸಾವಿನ ಬಾಗಿನಿಂದಲೂ ವಾಪಸ್ ಬರುತ್ತಾನೆ. ಆದರೆ ಕುಲದೇವರ ಕೃಪೆ ಇಲ್ಲದಿದ್ದರೆ ಸ್ನೇಹಿತರೆ, ಎಲ್ಲವೂ ಸರಿಯಾಗಿದ್ದರೂ ಹೆಲ್ಮೆಟ್ ಕೂಡ ಹಾಕಿದ್ದರು ಸ್ನೇಹಿತರೆ, ಮನುಷ್ಯನ ಸಾವು ನಿಶ್ಚಿತ. ಏನು ಮಾಡಬೇಕು? ದೊಡ್ಡ ಸಂಕಷ್ಟಗಳು ತಪ್ಪುತ್ತವೆ. ಜೀವನದಲ್ಲಿ ಸರಿಯಾದ ದಿಕ್ಕು ಸಿಗಲು ಶುರುವಾಗುತ್ತದೆ. ದಾರಿ ತಪ್ಪುವುದಿಲ್ಲ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಸ್ಥಿರತೆ ಬರುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕಷ್ಟದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯೂ ನಿಮಗೆ ಸಿಗುತ್ತದೆ. ಮೇಲೆ ಕುಲದೇವರ ಕೃಪೆ ಇದ್ದಾಗ. ಆದರೆ ಅವರು ಕೋಪಗೊಂಡಾಗ ಏನಾಗುತ್ತದೆ? ಶ್ರಮದ ಫಲ ಸಿಗುವುದಿಲ್ಲ. ಕೆಲಸಗಳು ಆಗುತ್ತಾ ನಿಂತು ಹೋಗುತ್ತವೆ. ಮನೆಯಲ್ಲಿ ಅಸ್ಥಿರತೆ ಬರುತ್ತದೆ. ಶಾಂತಿ ಇರುವುದಿಲ್ಲ. ಪದೇ ಪದೇ ಅಡೆತಡೆಗಳು ಬರುತ್ತವೆ. ಕುಲದೇವರು ನಮ್ಮಿಂದ ಏನು ಬಯಸುತ್ತಾರೆ? ಸಮಯಕ್ಕೆ ಅವರನ್ನು ನೆನಪಿಸಿಕೊಳ್ಳಬೇಕು. ಏನು ಮಾಡಬೇಕು? ನೆನಪಿಸಿಕೊಳ್ಳಬೇಕು. ಪ್ರತಿ ಹುಣ್ಣಿಮೆಗೆ ನಾವು ನಮ್ಮ ಕುಲದೇವತೆಗಳನ್ನು ಪೂಜಿಸಬೇಕು. ಅವರು ಇದನ್ನು ಬಯಸುತ್ತಾರೆ. ಕುಟುಂಬದ ಸಂಪ್ರದಾಯದ ಪ್ರಕಾರ ಪೂಜೆ ಆಗಬೇಕು. ಸ್ನೇಹಿತರೆ, ಸತ್ಯ, ಪ್ರಾಮಾಣಿಕತೆ ಮತ್ತು ಧರ್ಮವನ್ನು ಪಾಲಿಸಬೇಕು ಮತ್ತು ಕುಲದೇವರನ್ನು ಯಾವಾಗಲೂ ಆರಾಧಿಸುತ್ತಿರಬೇಕು. ಮನೆಯಲ್ಲಿ ಯಾವುದಾದರೂ ನೈವೇದ್ಯ ಮಾಡಿದರೆ ಪ್ರತಿಯೊಬ್ಬ ಮನುಷ್ಯ ಏನು ಮಾಡುತ್ತಾನೆ? ಕೃಷ್ಣ ಭಗವಾನನಿಗೆ ಲಡ್ಡು, ಗೋಪಾಲನಿಗೆ ಮನೆಯಲ್ಲಿ ಯಾವುದೇ ನೈವೇದ್ಯ ಮಾಡಿದರೆ ಅದನ್ನು ಪ್ರತಿದಿನ ಅರ್ಪಿಸುತ್ತಾರೆ. ಸರಿಯೇ? ಆದರೆ ಅದೇ ರೀತಿಯಲ್ಲಿ ನಾವು ನಮ್ಮ ಲಡ್ಡು ಗೋಪಾಲನನ್ನು ಪೂಜಿಸುವಂತೆ ಮನೆಯಲ್ಲಿ ಯಾವುದಾದರೂ ಸಿಹಿ ಮಾಡಿದಾಗ ಅಥವಾ ಮನೆಯಲ್ಲಿ ಯಾವುದಾದರೂ ವಿಶೇಷವಾದ ಅಡುಗೆ ಮಾಡಿದರೆ ನಾವು ನಮ್ಮ ಕುಲದೇವರಿಗೆ ನಿತ್ಯ ನೈವೇದ್ಯ ಅರ್ಪಿಸಬೇಕು. ಮನೆಯಲ್ಲಿ ಏನಾದರೂ ವಿಶೇಷ ಮಾಡಿದಾಗ ಅವರಿಗೆ ನೈವೇದ್ಯ ಅರ್ಪಿಸಿ. ಏಕೆಂದರೆ ಕೊಡುವವರು ಅವರು, ನಮಗೆ ಒಳ್ಳೆಯದನ್ನು ಕೊಡುವವರು ಕೂಡ ಅವರು. ಸ್ನೇಹಿತರೆ, ಈಗ ಕುಲದೇವಿಯ ಬಗ್ಗೆ ಮಾತನಾಡುತ್ತೇನೆ. ಕುಲದೇವಿ ನಮ್ಮಿಂದ ಏನು ಬಯಸುತ್ತಾಳೆ? ಅವರ ಕೃಪೆಯಿಂದ ಏನಾಗುತ್ತದೆ? ಅದನ್ನು ಹೇಳುತ್ತೇನೆ ನೋಡಿ. ಕುಲದೇವಿ ಮಾತ್ರ ಶಕ್ತಿ. ಅಂದರೆ ಒಬ್ಬ ತಾಯಿ ತನ್ನ ಮಗುವನ್ನು ರಕ್ಷಿಸುತ್ತಾಳೋ ಅದೇ ರೀತಿ ನಮ್ಮ ಕುಲದೇವಿಯೂ ರಕ್ಷಿಸುತ್ತಾಳೆ. ಅದಕ್ಕಾಗಿಯೇ ನಾವು ಅವಳನ್ನು ಕುಲದೇವಿ ಎಂದು ಕರೆಯುತ್ತೇವೆ. ಕುಟುಂಬದ ರಕ್ಷಣೆಯಾಗುವುದು, ಧೈರ್ಯ ಮತ್ತು ಆತ್ಮಬಲ ಸಿಗುವುದು, ರೋಗ ಮತ್ತು ಭಯದಿಂದ ಮಾನಸಿಕ ಶಕ್ತಿ ಸಿಗುತ್ತದೆ. ಎಲ್ಲಿ ಸುಖ ಸಮೃದ್ಧಿ ಇರುತ್ತದೆ. ಗೃಹಿಣಿಯರೇ ಇರಲಿ ಅಥವಾ ಮಕ್ಕಳೇ ಇರಲಿ, ಅವರ ಮೇಲೆ ವಿಶೇಷ ಕೃಪೆ ಇರುತ್ತದೆ. ಆದರೆ ಕುಲದೇವಿ ಪ್ರಸನ್ನಳಾಗದಿದ್ದರೆ ಏನಾಗುತ್ತದೆ? ಮನೆಯಲ್ಲಿ ಅಶಾಂತಿ ಇರುತ್ತದೆ. ಮನಸ್ಸಿನಲ್ಲಿ ಭಯವಿರುತ್ತದೆ. ಅಸ್ಥಿರತೆ ಇರುತ್ತದೆ. ಕುಟುಂಬದ ಸದಸ್ಯರಲ್ಲಿ ಕೂಡ ಅಭಿಪ್ರಾಯ ಬರುತ್ತದೆ. ಸ್ನೇಹಿತರೆ, ಹೀಗೆಲ್ಲ ಆಗುತ್ತದೆ. ಕುಲದೇವಿ ಏನು ಬಯಸುತ್ತಾಳೆ? ಕುಲದೇವಿಯು ಕೂಡ ಇದನ್ನೇ ಬಯಸುತ್ತಾಳೆ. ಮನಸ್ಸಿನಲ್ಲಿ ಶ್ರದ್ಧೆ ಇರಬೇಕು. ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿ. ಮಹಿಳೆಯರನ್ನು ಗೌರವಿಸಿ. ಕುಟುಂಬದಲ್ಲಿ ಪ್ರೀತಿ ಇರಬೇಕು. ಮಹಿಳೆಯರನ್ನು ಗೌರವಿಸಬೇಕು. ಯಾರಿಗೂ ಕೆಡುಕು ಮಾಡಬಾರದು. ಮತ್ತು ಸ್ನೇಹಿತರೆ, ಪಾಪಗ್ರಹಗಳು ಪ್ರಭಾವ ಬೀರುವಾಗ ಗಮನವಿಟ್ಟು ಕೇಳಿ. ಜ್ಯೋತಿಷ್ಯದ ಪ್ರಕಾರ ಯಾರ ಜಾತಕದಲ್ಲಿ ಸವಾಲಿನ ಗ್ರಹ ಯೋಗ ಇರುತ್ತದೋ, ಉದಾಹರಣೆಗೆ ಶನಿ ಕೆಳಗಿನ ಮನೆಯಲ್ಲಿದ್ದು ಪ್ರಭಾವವಿರುತ್ತದೆ. ಸ್ನೇಹಿತರೆ, ಕುಲದೇವರು ಮತ್ತು ಕುಲದೇವಿ ಮತ್ತು ಪಿತೃಗಳ ಕೃಪೆಯೇ ಮನುಷ್ಯನಿಗೆ ಮಾನಸಿಕ ಶಕ್ತಿ ಕೊಡುತ್ತದೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಆ ಸಂಕಷ್ಟದಿಂದ ಹೊರಬರಲು ಸಹಾಯ ಮಾಡುತ್ತದೆ. ಹಾಗಾಗಿ ಸ್ನೇಹಿತರೆ, ಉಪಗ್ರಹಗಳ ಪ್ರಭಾವವೂ ತಪ್ಪುತ್ತದೆ. ಮನೆಯಲ್ಲಿ ಏನಾಗಬೇಕು ನೋಡಿ. ಅನೇಕ ಧಾರ್ಮಿಕ ನಂಬಿಕೆಗಳಿವೆ. ಪೂರ್ವಜರು ಮತ್ತು ದೇವಿ ಶಕ್ತಿ ವಿಶೇಷ ಸಂದರ್ಭಗಳಲ್ಲಿ ಮನೆಗೆ ಬರುತ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ನೋಡಿ, ಪುರಾವೆಯೂ ಇದೆ. ಬರುತ್ತಾರೆ. ಆದರೆ ರಾತ್ರಿ ಎಂದಾದರೂ ಒಂದು ಸಾರಿ ದೇವತೆಗಳ ಸಮಯವಿರುತ್ತದೆ. ಆಗ ದೇವತೆಗಳು ನಮ್ಮ ಮನೆಗೆ ಬರುತ್ತಾರೆ. ಕುಲದೇವಿಯು ನಮ್ಮ ಮನೆಯಲ್ಲಿಯೇ ಇರುತ್ತಾರೆ. ನಾವು ಹೇಗಿದ್ದೇವೆ, ಹೇಗೆ ಇಲ್ಲ ಎಂದು ಅವರು ನೋಡುತ್ತಾರೆ. ಅದಕ್ಕಾಗಿಯೇ ನಾನು ಹೇಳುತ್ತೇನೆ, ಈಗ ಮೂರು ದೇವತೆಗಳನ್ನು ನೀವು ಪೂಜಿಸಿ. ಇಂದಿನ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಬೇಕು. ಪರಿಹಾರಗಳನ್ನು ಹೇಳಿದ್ದೇನೆ, ಎಲ್ಲವನ್ನೂ ಹೇಳಿದ್ದೇನೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ನಲ್ಲಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.